ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಅಧ್ಯಾಯ 3 ಎಳೆಯಿಂದ ಬಟ್ಟೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಅಧ್ಯಾಯ 3 ಅಲ್ಲ, ಹಾಗೆ ಅಧ್ಯಾಯ 4, 5 ಕೂಡ ಇಲ್ಲಿ ಕಂಟಿನ್ಯೂ ಆಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ. ಈ ಹಿಂದೆ ನಾನು ಅಧ್ಯಾಯ 1 ಮತ್ತು ಅಧ್ಯಾಯ 2 ಲೆಸನ್ ಕುರಿತು ಒಂದು ಪಾರ್ಟ್ 1 ಮಾಡಿದ್ದೀನಿ. ಅದರ ಮುಂದುವರೆದ ಭಾಗವಾದಂತಹ ಅಧ್ಯಾಯ 3 ಇವತ್ತಿನ ತರಗತಿಯಲ್ಲಿ ಮಾಡ್ತಾಯಿದ್ದೀನಿ. ಈ ಒಂದು ವಿಷಯ ಬಂದುಬಿಟ್ಟು ಯಾರೆಲ್ಲ ಪೇಪರ್ 1 TET, ಪೇಪರ್ 2 TET, GPSTR, HSTR, PSTR ಹಾಗೆ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು, ಅವರಿಗೆ ಈ ಒಂದು ಟಾಪಿಕ್ಗಳು ಹೆಲ್ಪ್ ಆಗುತ್ತೆ. ಹಾಗೆ 6ನೇ ತರಗತಿಯ ಮಕ್ಕಳಿಗೂ ಕೂಡ ಈ ಒಂದು ವಿಷಯ ಹೆಲ್ಪ್ ಆಗುತ್ತೆ. ಅದೇ ರೀತಿ ದೈಹಿಕ ಶಿಕ್ಷಕರಲ್ಲಿ ಇದು ಎಲ್ಲ ಹೆಲ್ಪ್ ಆಗುತ್ತೆ ಅಂತಂದರೆ ಅನಾಟಮಿ ಅಂದರೆ ಶರೀರರಚನಾಶಾಸ್ತ್ರ ಬರುತ್ತಲ್ಲ, ಅಲ್ಲೆಲ್ಲ ಏನಿರುತ್ತೆ ವಿಜ್ಞಾನದ ಪ್ರಶ್ನೆಗಳು ಕೂಡ ಅದರಲ್ಲಿ ಆ್ಯಡ್ ಆಗಿರ್ತವೆ. ಅದಕ್ಕೆ ಈ ಒಂದು ಟಾಪಿಕ್ ಅಲ್ಲೂ ಕೂಡ ನಮಗೆ ಯೂಸ್ ಆಗ್ತೈತೆ. ಅದಕ್ಕೋಸ್ಕರ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ನಾವು 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವಂತಹ ಲೆಸನ್ಗಳನ್ನು ನೋಡೋಣ. 3ನೇ ಅಧ್ಯಾಯ ಎಳೆಯಿಂದ ಬಟ್ಟೆ. ನೈಸರ್ಗಿಕ ನಾರುಗಳು, ನ್ಯಾಚುರಲ್ ಫೈಬರ್ಸ್ ಅಂತೇಳಿ ಕರಿತೀವಿ. ಇವಕ್ಕೆ ಇವು ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆದಂತಹ ನಾರುಗಳು ಏನಂತೀವಿ ನಾವು ನೈಸರ್ಗಿಕ ನಾರುಗಳು ಅಂತೇಳಿ ಕರಿತೀವಿ. ಸಸ್ಯ ಮತ್ತು ಪ್ರಾಣಿಗಳಿಂದ ನ್ಯಾಚುರಲ್ ಆಗಿ ಸಿಗ್ತವೆ ನಮಗೆ. ಇದು ರೇಷ್ಮೆ, ಹತ್ತಿ, ಸೆಣಬು, ಉಣ್ಣೆ, ಅಗಸೆ ಇವೆಲ್ಲ ನ್ಯಾಚುರಲ್ ಆಗಿ ನಾವು ಯಾವುದೇ ಮಾನವ ಕೃತಕವಾಗಿ ರೆಡಿ ಮಾಡಲ್ಲ. ಇದು ನ್ಯಾಚುರಲ್ ಆಗಿ ನಮಗೇನಿದೆ ಈ ಪ್ರಕ್ರಿಯೆ ಮೂಲಕ ನಮಗೇನು ಸಿಗ್ತೈತಿ, ಇವೆಲ್ಲ ನಾರುಗಳು ಸಿಗ್ತವೆ. ಅದಕ್ಕೋಸ್ಕರ ಏನಂತೀವಿ ನಾವು ನೈಸರ್ಗಿಕ ನಾರುಗಳು ಅಂತೇಳಿ ಕರಿತೀವಿ. ರೇಷ್ಮೆ ಏನು ಮಾಡ್ತೀವಿ ನಾವು, ರೇಷ್ಮೆ ಹುಳುವಿನಿಂದ ಪಡಿತೀವಿ. ಹತ್ತೆ, ಸೆಣಬು, ಅಗಸೆ ಇವೆಲ್ಲ ಏನು ಮಾಡ್ತೀವಿ ಸಸ್ಯಗಳಿಂದ ಪಡಿತೀವಿ. ಉಣ್ಣೆ ಮತ್ತು ರೇಷ್ಮೆ ಏನು ಮಾಡ್ತೀವಿ ನಾವು ಪ್ರಾಣಿಗಳಿಂದ ಪಡಿತೀವಿ. ಇವಾಗ 2ನೇದು ಸಂಶ್ಲೇಷಿತ ನಾರುಗಳು, ಸಿಂಥೆಟಿಕ್ ಫೈಬರ್ಸ್ ಅಂಥೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಇವು ಕೃತಕವಾಗಿ ರಾಸಾಯನಿಕ ವಸ್ತುಗಳಿಂದ ತಯಾರಿಸಿದ ನಾರುಗಳಿಗೆ ಏನಂತೀವಿ ಸಂಶ್ಲೇಷಿತ ನಾರುಗಳು ಅಂತೇಳಿ ಕರಿತೀವಿ. ಏನು ಮಾಡ್ತೇವೆ ಕೃತಕವಾಗಿ ಏನು ಮಾಡ್ತಾರೆ ಇವನ್ನು ರೆಡಿ ಮಾಡ್ತಾರೆ, ಅಂದರೆ ಕೃತಕವಾಗಿ ರಾಸಾಯನಿಕ ಬಳಸುವುದರಿಂದ ತಯಾರಿಸುವಂಥ ನಾರುಗಳಿಗೆ ಏನಂತೀವಿ ನಾವು ಸಂಶ್ಲೇಷಿತ ನಾರುಗಳು ಅಂತೇಳಿ ಕರಿತೀವಿ. ಉದಾಹರಣೆ ಕೊಟ್ಬಿಟ್ಟು ಕೇಳಿದರೆ ಪಾಲಿಸ್ಟರು, ನೈಲನ್ನು, ಅಕ್ರಿಲಿಕ್ ಇವೆಲ್ಲ ಏನು ಸಂಶ್ಲೇಷಿತ ನಾರುಗಳು. ಇದರಲ್ಲಿ ಒಂದು ಸೇರಿಸ್ಬಿಟ್ಟು ಇವಾಗ ಉಣ್ಣೆ, ರೇಷ್ಮೆ ಇವೆಲ್ಲ ಸೇರಿಸ್ಬಿಟ್ಟು ಏನು ಮಾಡ್ತಾರೆ, ಇದರಲ್ಲಿ ನೈಸರ್ಗಿಕ ನಾರು ಯಾವುದು ಅಂಥೇಳಿ ಕೇಳ್ಬೋದು. ಈ ಥರ ಪ್ರಶ್ನೆಗಳು ಬರ್ತವೆ. ನಮಗೆ ಏನು ಗೊತ್ತಿರಬೇಕಾದ್ರೆ ಸಂಶ್ಲೇಷಿತ ನಾರು ಯಾವುದು ಮತ್ತು ನ್ಯಾಚುರಲ್ ಆಗಿ ಸಿಗುವಂಥ ನಾರು ಯಾವುದು ಅಂತೇಳಿ ನಮಗೇನಿರಬೇಕು ನೆನಪಿರಬೇಕು. ಇವಾಗ ಹತ್ತಿ ಇದು ಒಂದೇನು ಕಪ್ಪು ಮಣ್ಣಿನಲ್ಲಿ ಚೆನ್ನಾಗಿ ಬೆಳಿತೈತಿ. ಹತ್ತಿ ಏನು ಮಾಡ್ತೈತಿ ಎರೆಮಣ್ಣಿನಲ್ಲಿ, ಎರೆಮಣ್ಣು ಅಂತೇಳಿ ಕಪ್ಪು ಮಣ್ಣಿಗೆ ಏನಂತೀವಿ ಎರೆಮಣ್ಣು ಅಂತೇಳಿ ಕರಿತೀವಿ, ಅಥವಾ ರೇಗೂರು ಮಣ್ಣು ಅಂತೂ ಕೂಡ ಕರಿತೀವಿ. ಇದು ಏನು ಮಾಡ್ತೈತೆ ಕಪ್ಪು ಮಣ್ಣಿನಲ್ಲಿ ಚೆನ್ನಾಗಿ ಬೆಳಿತೈತೆ ಹತ್ತಿ. ಇದು ಹತ್ತಿಯಿಂದ ಏನು ಮಾಡ್ತಾರೆ ಬೀಜವನ್ನು ಬೇರ್ಪಡಿಸುವಂಥ ಕ್ರಿಯೆಗೆ ಏನಂತೀವಿ ಅಂದರೆ ಹಿಂಜುವುದು ಅಂತೇಳಿ ಕರಿತೀವಿ. ಏನು ಹತ್ತಿಯಿಂದ ಏನು ಮಾಡ್ತೀವಿ ನಾವು ಬೀಜವನ್ನು ಬೇರ್ಪಡೆ ಮಾಡ್ತೀವಿ. ಆ ಒಂದು ಪ್ರಕ್ರಿಯೆಗೆ ಏನಂತೀವಿ ಅಂದರೆ ಹಿಂಜುವುದು ಅಂತೇಳಿ ಕರಿತೀವಿ. ನಾರುಗಳಿಂದ ನೂಲನ್ನು ತಯಾರಿಸುವಂಥ ಪ್ರಕ್ರಿಯೆಗೆ ಏನಂತೀವಿ ನಾವು ನೂಲುವುದು ಅಂಥೇಳಿ ಕರಿತೀವಿ. ಹಿಂಜುವುದು ಅಂದರೆ ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವುದು. ಇಲ್ಲಿ ಏನು ಮಾಡ್ತೀವಿ ನಾರುಗಳಿಂದ ನೂಲನ್ನು ಏನು ಮಾಡ್ತೀವಿ ಬೇರ್ಪಡಿಸ್ತೀವಿ, ಅಂದರೆ ತಯಾರಿಸ್ತೀವಿ. ಆ ಒಂದು ಪ್ರಕ್ರಿಯೆಗೆ ಏನಂತೀವಿ ನೂಲುವುದು ಅಂತೇಳಿ ಕರಿತೀವಿ. ಸೆಣಬು ಗಿಡದ ಕಾಂಡದಿಂದ ಸೆಣಬಿನ ನಾರನ್ನು ಪಡಿತೀವಿ. ಸೆಣಬು ಯಾವ ಭಾಗದಿಂದ ನಾವು ಪಡಿತೀವಿ ಅಂದರೆ ಅದು ಕಾಂಡದಿಂದ ಪಡಿತೀವಿ. ಭಾರತದಲ್ಲಿ ಸೆಣಬನ್ನು ಅತಿ ಹೆಚ್ಚು ಎಲ್ಲಿ ಬೆಳಿತೀವಿ ಅಂದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬೆಳಿತೀವಿ. ನೂಲುವುದಕ್ಕೆ ಬಳಸುವ ಕೈಯಿಂದ ಕಾರ್ಯನಿರ್ವಹಿಸಬಹುದಾದಂತಹ ಸಾಧನಕ್ಕೆ ಏನಂತ ಕರಿತೀವಿ ಚರಕ ಅಂತೇಳಿ ಕರಿತೀವಿ. ಏನು ಕರಿತೀವಿ ನೂಲುವುದಕ್ಕೆ ಬಳಸುವ ಕೈಯಿಂದ ಕಾರ್ಯವನ್ನು ಮಾಡ್ತೀವಿ, ಕೈಯಿಂದ ನಾವು ನೂಲ್ತೀವಿ. ಆ ಕೈಯಿಂದ ನೂಲುವಂಥ ಒಂದು ಸಾಧನಕ್ಕೆ ಏನೇನು ಕರಿತೀವಿ ಅಂದರೆ ಚರಕ ಅಂತೇಳಿ ಕರಿತೀವಿ. ಭಾರತ ಸರ್ಕಾರವು ಖಾದಿಯನ್ನು ಜನಪ್ರಿಯಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿ ಏನು ಮಾಡಿತ್ತು 1956ರಲ್ಲಿ ಸ್ಥಾಪನೆ ಮಾಡಿತ್ತು. ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಮಂಡಳಿ ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ ನಮಗೆ ಕ್ವಶನ್ ಆಗ್ತೈತಿ. ಆವಾಗ 1956 ಅಂತೇಳಿ ನೆನ್ಪಿಟ್ಕೊಳ್ಬೇಕು. ನೂಲಿನಿಂದ ಬಟ್ಟೆಯನ್ನು ತಯಾರಿಸುವ 2 ಪ್ರಮುಖ ವಿಧಾನಗಳು ಯಾವ ಅಂತಂದರೆ ನೂಲಿನಿಂದ ಬಟ್ಟೆಯನ್ನು ಯಾವ ವಿಧಾನದ ಮೂಲಕ ನಾವು ತಯಾರಿಸ್ತೀವಿ ಅಂದರೆ ಒಂದು ನೇಯುವುದರ ಮೂಲಕ ಏನು ಮಾಡ್ತೀವಿ ಬಟ್ಟೆಯನ್ನು ತಯಾರಿಸ್ತೀವಿ. 2 ಗುಂಪುಗಳ
ನೂಲುಗಳನ್ನು ಏನು ಮಾಡ್ತೀವಿ ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸುವಂಥ ಒಂದು ಪ್ರಕ್ರಿಯೆಗೆ ಏನಂತೀವಿ ನೇಯುವುದು ಅಂತೇಳಿ ಕರಿತೀವಿ. ಎರಡು ಗುಂಪುಗಳ ನೂಲುಗಳು ಏನು ಮಾಡ್ತೀವಿ ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸ್ತೀವಿ. ಆ ಒಂದು ಪ್ರಕ್ರಿಯೆಗೆ ಏನಂತೀವಿ ಅಂದರೆ ನೇಯುವುದು ಅಂತೇಳಿ ಕರಿತೀವಿ. ಇಲ್ಲಿ ಮಾಡ್ತಾ ಇದ್ದಾರಲ್ಲ ಇದೆ ನೇಯುವುದು. ಬಟ್ಟೆಗಳ ನೇಯ್ಗೆಯನ್ನು ಏನು ಮಾಡ್ತೀವಿ ಮಗ್ಗಗಳ ಮೇಲೆ ಮಾಡ್ತಾರೆ. ಬಟ್ಟೆ ನೇಯ್ಗೆ ಅದ್ರ ಮೇಲೆ ಮಾಡ್ತಾರೆ ಅಂದರೆ ಮಗ್ಗಗಳ ಮೇಲೆ ಮಾಡ್ತಾರೆ. ಮಗ್ಗಗಳು ಕೈ ಅಥವಾ ವಿದ್ಯುತ್ ಚಾಲಿತವಾಗಿರ್ತವೆ. ಮಗ್ಗಗಳು ಏನು ಮಾಡ್ಬೋದು ಕೈಯಿಂದನೂ ಮಾಡ್ತಾರೆ ಮತ್ತು ವಿದ್ಯುತ್ ಬಳಸಿ ಕೂಡ ಏನು ಮಾಡ್ತಾರೆ ಮಾಡ್ತಾರೆ. ಇಲ್ಲಿ ಸ್ವೆಟರ್ ಮತ್ತು ಏನು ಮಾಡ್ತಾ ಇದ್ದಾರೆ ಕಾಲು ಚೀಲಗಳನ್ನು ಏನು ಮಾಡ್ತಾರೆ ಹೆಣೆಯುವುದರ ಮೂಲಕ ಮಾಡ್ತಾರೆ. ಕಾಲು ಚೀಲ ಅಂದರೆ ಸಾಕ್ಸ್ ಇರ್ತಾವಲ್ಲ ಅವು. ಸ್ವೆಟರು ಮತ್ತು ಕಾಲು ಚೀಲಗಳನ್ನು ಮಾಡ್ತಾರೆ ಹೆಣೆಯುವುದರ ಮೂಲಕ ಮಾಡ್ತಾರೆ. ಹೆಣಿಗೆಯನ್ನು ಕೈಯಿಂದ ಮತ್ತು ಯಂತ್ರಗಳಿಂದ ಸಹ ಮಾಡಲಾಗ್ತೈತೆ. ಹೆಣಿಗೆ ಎದರಿಂದ ಮಾಡ್ತಾರೆ ಅಂದರೆ ಕೈಯಿಂದನೂ ಮಾಡ್ಬೋದು ಮತ್ತು ಯಂತ್ರಗಳ ಸಹಾಯ ಅಂದರೆ ಮಷೀನಿಂದನೂ ಕೂಡ ಮಾಡ್ಬೋದು. ಇವಾಗ ನೇಯುವುದು ಆಯಿತು, ಇವಾಗ ಹೆಣೆಯುವುದು. ಸ್ವೆಟರ್ ಮತ್ತು ಕಾಲು ಇದಾಯ್ತಲ್ಲ, ಇದಾಯಿತು. ಎರಡು ವಿಧಾನಗಳನ್ನು ನೋಡಿದೀವಲ್ಲ, ಒಂದು ನೇಯುವುದು, ಇನ್ನೊಂದು ಹೆಣೆಯುವುದು. ಸ್ವೆಟರ್ ಮತ್ತು ಕಾಲು ಚೀಲಗಳನ್ನು ಮಾಡ್ತೀವಿ ನಾವು ಹೆಣೆಯುವುದರ ಮೂಲಕ ಪಡಿತೀವಿ. ನೇಯುವುದರ ಮೂಲಕ ಕೈ ಮಗ್ಗದಿಂದ ಮಾಡ್ತೀವಿ ಮತ್ತು ಯಂತ್ರಗಳ ಸಹಾಯದಿಂದ ಮಾಡುವಂಥದ್ದು ನೇಯುವುದು. ಅಲ್ಲಿ ಬಟ್ಟೆಗಳೇನು ಮಾಡ್ತಾರೆ ನೇಯ್ತಾರೆ. ಇಲ್ಲಿ ಹೆಣೆಯುವುದು ಅಂದರೆ ಸ್ವೆಟರ್ ಮತ್ತು ಕಾಲು ಚೀಲಗಳೇನು ಮಾಡ್ತೀವಿ ಹೆಣೆಯುವುದರ ಮೂಲಕ ಮಾಡ್ತೀವಿ. ಎರಡು ವಿಧಾನಗಳನ್ನು ನೆನಪಿಟ್ಕೋಬೇಕು. ಇದು ಎಳೆಯಿಂದ ಬಟ್ಟೆ. ಇಲ್ಲಿಗೆ ಏನಾಯಿತು ಎಳೆಯಿಂದ ಬಟ್ಟೆ ಅನ್ನೋದು ಒಂದು ಲೆಸನ್ ಮುಕ್ತಾಯವಾಯಿತು. ನಾನು ಡೀಪಾಗಿ ಹೇಳ್ತಾ ಇಲ್ಲ, ಅದರಲ್ಲಿ ಏನು ಕ್ವಶನ್ ಆಗ್ಬೋದು ಅಂತ ನಮ್ಗೆ ಅನಿಸುತ್ತೋ ಆ ಒಂದು ಟಾಪಿಕ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಇಂಪಾರ್ಟೆಂಟ್ ಇರೋದಷ್ಟೇ ಹೇಳ್ತಾ ಇದ್ದೀನಿ. ನಿಮ್ಮ ಜಾಸ್ತಿ ಡೀಟೇಲ್ಸ್ ಆಗಬೇಕು ಅಂತಂದರೆ ನೀವು ಲೆಸನಲ್ಲಿ ಓದ್ಕೋಬೋದು. ಇವಾಗ 4ನೇ ಅಧ್ಯಾಯ ಯಾವುದಂದರೆ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಪದಾರ್ಥಗಳನ್ನು ಮಾಡ್ತೀವಿ ನಾವು ಗುಂಪುಗಳಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಪದಾರ್ಥವನ್ನು ನಾವು ಹೊಳಪುಳ್ಳ, ಮೃದು, ಕಠಿಣ, ಕರಗುವ, ಕರಗದ, ಪಾರದರ್ಶಕ, ಅರೆ ಪಾರದರ್ಶಕ, ಅಪಾರದರ್ಶಕ ಅಂಥೇಳಿ ವಿವಿಧ ವಿಧಗಳಲ್ಲಿ ನಾವೇನು ಮಾಡ್ತೀವಿ. ಪದಾರ್ಥಗಳನ್ನು ವರ್ಗೀಕರಿಸೋದು ಹೆಂಗಂದರೆ, ಒಂದು ಪದಾರ್ಥವನ್ನು ನಾವು ವರ್ಗೀಕರಣ ಮಾಡಬೇಕಾದ್ರೆ ಹೊಳಪುಳ್ಳದು ಅಂದರೆ ಹೊಳೆಯೋದು, ಮೃದುವಾಗಿರೋದು, ಕಠಿಣ ಆಗಿರುವುದು, ಕರಗುವಂಥದ್ದು, ಕರಗದೇ ಇರುವಂಥದ್ದು, ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ಅಂಥೇಳಿ ವಿವಿಧ ಗುಂಪುಗಳಲ್ಲಿ ಮಾಡ್ತೀವಿ ನಾವು ಪದಾರ್ಥಗಳನ್ನು ವರ್ಗೀಕರಣ ಮಾಡ್ತೀವಿ. ಈಗ ಹೊಳಪುಳ್ಳ ಪದಾರ್ಥಗಳು ಸಾಮಾನ್ಯವಾಗಿ ಯಾವಾಗಿರ್ತಾವೆ ಅಂದರೆ, ಹೊಳಪುಳ್ಳ ಪದಾರ್ಥಗಳಿಗೆ ಲೋಹಗಳು ಏನು ಮಾಡ್ತವೆ ಹೊಳಿತವೆ. ಅದಕ್ಕೆ ಅವಕ್ಕೆ ನಿಂತೀವಿ ಹೊಳಪುಳ್ಳ ಅಂದರೆ ಹೊಳೆಯುವಂಥ ಪದಾರ್ಥಗಳು ಅಂತೇಳಿ ಕರಿತೀವಿ. ಉದಾಹರಣೆ ಕಬ್ಬಿಣ ಆಗಿರ್ಬೋದು, ತಾಮ್ರ, ಅಲ್ಯೂಮಿನಿಯಂ, ಚಿನ್ನ ಇವೆಲ್ಲ ಏನು ಹೊಳಪುಳ್ಳುವಂತಹ ಪದಾರ್ಥಗಳು. ಇವಾಗ ಸುಲಭವಾಗಿ ಕುಗ್ಗಿಸಲು ಸಾಧ್ಯವಾಗುವ ಪದಾರ್ಥಗಳು ಅಂತೀವಿ ನಾವು ಮೃದು ಪದಾರ್ಥಗಳು ಅಂತೇಳಿ ಕರಿತೀವಿ. ಏನು ಮಾಡ್ತೀವಿ ನಾವು ಸುಲಭವಾಗಿ ನಮ್ಗೆ ಏನು ಮಾಡ್ತವೆ ಕುಗ್ಗಿಸ್ಲಿಕ್ಕೆ ಸಹಾಯಕವಾಗ್ತವೆ. ಅವಕ್ಕೇನಂತೀವಿ ನಾವು ಮೃದು ಅಂತೀವಿ. ಹತ್ತಿ ಆಗಿರ್ಬೋದು, ಸ್ಪಂಜ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು ಇವೆಲ್ಲ ಏನು ಮೃದುವಾಗಿ ಕುಗ್ಗಿಸಲು ಸಹಾಯಕವಾಗುವಂತಹ ವಸ್ತುಗಳು. ಕುಗ್ಗಿಸಲು ಯಾವುದು ಕಷ್ಟ ಅನ್ನಿಸ್ತೇವೋ ಅವಕ್ಕೇನಂತೀವಿ ನಾವು ಕಠಿಣ ವಸ್ತುಗಳು ಅಂತೇಳಿ ಕರಿತೀವಿ. ಇವಾಗ ಕಲ್ಲು ಆಗಿರ್ಬೋದು, ಕಬ್ಬಿಣದ ಮೊಳೆ ಆಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು ಇವೆಲ್ಲ ಏನು ಕುಗ್ಗಿಸ್ಲಿಕ್ಕೆ ನಮಗೆ ಕಷ್ಟ ಅನ್ನಿಸ್ತೇವೆ. ಅಷ್ಟು ಈಸಿಯಾಗಿ ನಮಗೆ ಅವಕ್ಕೇನು ಮಾಡೋಕ್ಕಾಗಲ್ಲ, ಕುಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಅವಕ್ಕೇನಂತೀವಿ ಕಠಿಣ ವಸ್ತುಗಳು ಅಂತೇಳಿ ಕರಿತೀವಿ. ಪಾರದರ್ಶಕ ಟ್ರಾನ್ಸ್ಪರೆಂಟ್ ಅಂತೇಳಿ ಕರಿತೀವಿ. ಯಾವ ಪದಾರ್ಥಗಳ ಮೂಲಕ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗ್ತೈತೋ ಮತ್ತು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡ್ತಾವೋ ಅವಕ್ಕೇನಂತೀವಿ ನಾವು ಪಾರದರ್ಶಕ ಅಂತೇಳಿ ಕರಿತೀವಿ. ಅಂದರೆ ಯಾವ ಪದಾರ್ಥ ಏನು ಮಾಡ್ತೀವಿ ನಮಗೆ ಅಂದರೆ ಯಾವುದನ್ನು ನಾವು ಸುಲಭವಾಗಿ ಅಥವಾ ಸಾಧ್ಯವಾಗುವುದು ಅಷ್ಟು ಯಾವುದ್ರ ಮೂಲಕನೂ ಈಸಿಯಾಗಿ ಬೆಳಕನ್ನು ಪ್ರವೇಶ ಮಾಡ್ತೈತೆ ಅದಕ್ಕೇನಂತೀವಿ ಪಾರದರ್ಶಕ. ಇವಾಗ ಕಿಟಕಿ, ಗ್ಲಾಸು ಇವೆಲ್ಲ ಆಗಿರ್ಬೋದು. ನಮ್ಗೆ ಏನು ಮಾಡ್ತೀವಿ ನಾವು ಅಲ್ಲಿ ಈಸಿಯಾಗಿ ಒಂದು ಪದಾರ್ಥವನ್ನು ಒಂದು ವಸ್ತುವನ್ನು ನೋಡ್ಬೋದು. ಏನು ಮಾಡ್ತೇವೆ ಸಲೀಸಾಗಿ ತನ್ನ ಮೂಲಕ ಬೆಳಕನ್ನು ಹರಿಲಿಕ್ಕೆ ಬಿಡ್ತವೆ. ಅವಕ್ಕೇನಂತೀವಿ ಪಾರದರ್ಶಕ ಅಂತೇಳಿ ಕರಿತೀವಿ. ನೋಡ್ರಿ ಎಕ್ಸಾಂಪಲ್ಸ್ ಇದ್ದಾವೆ. ಗಾಜಾಗಿರ್ಬೋದು, ಗಾಜಿನ ಮೂಲಕ ನೋಡ್ಬೋದು. ನೀರಿನಲ್ಲಿನ ಪ್ರತಿಬಿಂಬವನ್ನು ನೋಡ್ಬೋದು. ಗಾಳಿ, ಕೆಲವು ಪ್ಲಾಸ್ಟಿಕ್ ವಸ್ತುಗಳು ಇಲ್ಲೇನು ಏನು ಮಾಡ್ತೀವಿ ಸರಾಗವಾಗಿ ಬೆಳಕನ್ನು ಪ್ರವೇಶ ಮಾಡಲಿಕ್ಕೆ ಸಹಾಯಕ ಆಗ್ತೈತೆ. ಅದಕ್ಕೆ ಇವಕ್ಕೇನಂತೀವಿ ನಾವು ಪಾರದರ್ಶಕ ಅಂತೇಳಿ ಕರಿತೀವಿ. ಅಪಾರದರ್ಶಕ ಅಂದರೆ ಯಾವ ಪದಾರ್ಥಗಳ ಮೂಲಕ ನೋಡಲು ಸಾಧ್ಯವಿಲ್ಲವೋ ಮತ್ತು ತನ್ನ ಮೂಲಕ ಬೆಳಕನ್ನು ಹರಿಯಲಿಕ್ಕೆ ಬಿಡೋದಿಲ್ಲವೋ ಅವುಗಳಂತೆ ಅಪಾರದರ್ಶಕ ಅಂತೀವಿ. ಇಲ್ಲೇನು ಮಾಡೋಕ್ಕಾಗಲ್ಲ, ನಾವು ಸುಲಭವಾಗಿ ಒಂದು ವಸ್ತು ನೋಡ್ಲಿಕ್ಕಾಗೋದಿಲ್ಲ ಮತ್ತು ಅದ್ರ ಮೂಲಕ ಏನು ಮಾಡೋಕ್ಕಾಗಲ್ಲ, ಬೆಳಕನ್ನು ಹರಿಯಲು ಬಿಡೋದಿಲ್ಲ ಈ ವಸ್ತುಗಳು. ಅವಕ್ಕೇನಂತೀವಿ ನಾವು ಅಪಾರದರ್ಶಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ಗೋಡೆ ಮೂಲಕ ನಾವು ನೋಡ್ಲಿಕ್ಕೂ ಆಗೋದಿಲ್ಲ, ಅಲ್ಲಿ ಬೆಳಕನ್ನು ಕೂಡ ಪ್ರವೇಶ ಆಗೋದಿಲ್ಲ. ರಟ್ಟು ಇದ್ರ ಮೂಲಕ ನಾವು ಏನಾಗಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಮರದ ತುಂಡು, ಪುಸ್ತಕ ಇವುಗಳ ಮೂಲಕ ಏನಾಗಲ್ಲ ಬೆಳಕು ಹರಿಲಕ್ಕೂ ಬಿಡಲ್ಲ, ನಾವು ನೋಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಇವಾಗ ಅರೆ ಪಾರದರ್ಶಕ ಯಾವ ಪದಾರ್ಥಗಳ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲವೋ ಮತ್ತು ತನ್ನ ಮೂಲಕ ಸ್ವಲ್ಪ ಪ್ರಮಾಣದಲ್ಲಿ ಬೆಳಕನ್ನು ಹರಿಯಲು ಬಿಡ್ತಾವೋ ಅವಕ್ಕೇನಂತೀವಿ
ಅರೆ ಪಾರದರ್ಶಕ ಅಂತೇಳಿ ಕರಿತೀವಿ. ಅಂದರೆ ಇದೇನಿರ್ತದೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ವಸ್ತುವನ್ನು ನೋಡ್ಬೋದು ಅಂತ ಅರ್ಥ. ಪೂರ್ತಿ ನೋಡೋದಂಗೆ ಇರೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗೋದಿಲ್ಲ, ಆ ರೀತಿ ಇದು ಅಂಥವಕ್ಕೆ ಏನಂತೀವಿ ಅರೆ ಪಾರದರ್ಶಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹಿಮ ಆಗಿರ್ಬೋದು, ಇದರಲ್ಲಿ ಏನಿರುತ್ತೆ ಸ್ವಲ್ಪ ಪ್ರಮಾಣದ ಬೆಳಕಿಲ್ಲಿ ಇರ್ತೈತೆ. ಹೊಗೆಯಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಬೆಳಕಿರ್ತೈತೆ, ಅಸ್ಪಷ್ಟವಾಗಿರ್ತೈತೆ ಅಂತ ಅರ್ಥ. ಪಾಲಿಥಿನ್ ಹಾಳೆ, ಇಲ್ಲೂ ಕೂಡ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೋಡ್ಬೋದು. ಇವೆಲ್ಲ ಏನು ಅರೆ ಪಾರದರ್ಶಕಕ್ಕೆ ಉದಾಹರಣೆ. ಇಲ್ಲಿಗೆ ಏನಾಯಿತು, 4ನೇ ಲೆಸನ್ ಮುಗೀತು. ಇವಾಗ 5ನೇ ಲೆಸನ್ ಯಾವುದಂದರೆ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ. ಪದಾರ್ಥಗಳನ್ನು ಯಾವ ರೀತಿಯಿಂದ ಬೇರ್ಪಡಿಸ್ತೀವಿ ಅಂತೀವಿ. ಮಿಶ್ರಣದಿಂದ ಪದಾರ್ಥಗಳನ್ನು ಬೇರ್ಪಡಿಸುವ ವಿಧಾನಗಳು. ಕೈಯಿಂದ ಏನು ಮಾಡ್ತೀವಿ, ಆರಿಸ್ತೀವಿ. ಪದಾರ್ಥ ಏನು ಮಾಡ್ತೀವಿ ನಾವು ಕೈಯಿಂದ ಆರಿಸ್ತೀವಿ. ಯಾವುದ್ರ ಮೂಲಕ ಆರಿಸ್ತೀವಿ ನೋಡ್ರಿ. ಧಾನ್ಯದಲ್ಲಿರುವ ಅಶುದ್ಧಕಾರಕಗಳಂಥ ಕಲ್ಲಿನ ತುಂಡು ಆಗಿರ್ಬೋದು, ಸ್ವಲ್ಪ ಪ್ರಮಾಣದ ಕಸ ಕಡ್ಡಿ ಆಗಿರ್ಬೋದು, ಬೇರೆ ಧಾನ್ಯಗಳ ಬೇರ್ಪಡಿಸಲು ಏನು ಮಾಡ್ತೀವಿ, ಈ ವಿಧಾನವನ್ನು ಬಳಸ್ತೀವಿ. ಕಲ್ಲಿನ ತುಂಡುಗಳು, ಸ್ವಲ್ಪ ಪ್ರಮಾಣದ ಕಸ ಕಡ್ಡಿ, ಬೇರೆ ಧಾನ್ಯಗಳು, ಇವೆಲ್ಲ ಏನು ಮಾಡ್ತೀವಿ, ಈ ವಿಧಾನದ ಮೂಲಕ ನಾವು ಬೇರ್ಪಡೆ ಮಾಡ್ತೀವಿ. ಇನ್ನು ಮೇಲೆ ಇದು ಬಡೆಯುವಿಕೆ, ಒಕ್ಕಣೆ ಮಾಡುವಿಕೆ ಅಂತೇಳಿ ಕರಿತೀವಿ. ಇದಕ್ಕೆ ಧಾನ್ಯಗಳನ್ನು ಪೈರುಗಳಿಂದ ಬೇರ್ಪಡಿಸಲು ಬಳಸುವಂಥ ಕ್ರಿಯೆಗೆ ಏನಂತೀವಿ, ಬಡೆಯುವಿಕೆ ಅಂತೀವಿ. ಈಗ ಧಾನ್ಯಗಳು ರಾಶಿ ಮಾಡ್ತೀವಲ್ಲ, ಅವಾಗ ಏನು ಮಾಡ್ತೀವಿ, ಪೈರುಗಳಿಂದ ಆ ಕಾಳುಗಳನ್ನು ಬೇರ್ಪಡನೆ ಮಾಡ್ತೀವಿ. ಅದಕ್ಕೆ ಏನಂತೀವಿ, ಬಡೆಯುವಿಕೆ ಅಂತೇಳಿ ಕರಿತೀವಿ. ಇವಾಗ ತೂರುವಿಕೆ. ಬೀಸುವ ಗಾಳಿಯ ಸಹಾಯದಿಂದ ಏನು ಮಾಡ್ತೀವಿ, ಒಂದು ಮಿಶ್ರಣದಲ್ಲಿರುವಂತಹ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆಗೆ ಏನಂತೀವಿ, ತೂರುವಿಕೆ ಅಂತೇಳಿ ಕರಿತೀವಿ. ಇಲ್ಲೇನು ಮಾಡ್ತೀವಿ, ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡನೆ ಮಾಡ್ತೀವಿ. ಅದಕ್ಕೆ ಏನಂತೀವಿ, ತೂರುವುದು ಅಂತೇಳಿ ಕರಿತೀವಿ. ತೂರ್ತಾ ಇದ್ದಾರೆ ನೋಡಿ, ಇಲ್ಲಿ ಗಾಳಿ ಬೀಸುವಂಥ ದಿಕ್ಕಿಗೆ ತೀರ್ತದೆ, ಅಂದರೆ ಗಾಳಿ ಯಾಕಡೆ ಬೀಸ್ತದೆ ಆ ದಿಕ್ಕಿಗೆ ತೂರ್ತಾ ಇದ್ದಾರೆ. ಇಲ್ಲೇನು ಮಾಡ್ತಾ ಇದ್ದಾರೆ, ಧಾನ್ಯ ಮತ್ತು ಒಟ್ಟಿಗೆ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ, ಚೆನ್ನಾಗಿರೋದೆಲ್ಲ ಗಟ್ಟಿ ಪದಾರ್ಥ ಇಲ್ಲಿ ಬಿಡ್ತಾ ಇದೆ, ವೇಸ್ಟೇಜ್ ಎಲ್ಲ ಇಲ್ಲಿ ಹೋಗ್ತದೆ. ಇದಕ್ಕೆ ಏನಂತೀವಿ, ಹೊಟ್ಟು ಅಂತೇಳಿ ಕರಿತೀವಿ. ಇಲ್ಲೆಲ್ಲ ಧಾನ್ಯಗಳು ಚೆನ್ನಾಗಿರೋದು ಏನು ಮಾಡ್ತೀವಿ ಬಿಡ್ತಾರೆ, ಅಂದರೆ ಭಾರವಾದ ವಸ್ತುಗಳು ಧಾನ್ಯಗಳೆಲ್ಲ. ಹಗುರವಾದ ವಸ್ತುಗಳು ಯಾವಂದರೆ ಅದು ಹೊಟ್ಟು. ನೋಡ್ರಿ, ಭಾರವಾದ ಧಾನ್ಯಗಳ ಕಾಳುಗಳಿಂದ ಹಗುರವಾದ ಹೊಟ್ಟಿನ ಕಣಗಳನ್ನು ಬೇರ್ಪಡಿಸಲು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈ ವಿಧಾನ ರೈತರು ಹೆಚ್ಚಾಗಿ ಬಳಸ್ತಾರೆ. ಈಗ ಜರಡಿ ಹಿಡಿಯುವಿಕೆ. ಹಿಟ್ಟಿನಲ್ಲಿರುವ ಅಶುದ್ಧಕಾರಕಗಳನ್ನು ಮತ್ತು ತೌಡು ಅಂದರೆ ಈಗ ಹಿಟ್ಟೆಲ್ಲ ಚೆನ್ನಿ ಮಾಡ್ತೀವಲ್ಲ, ಅವಾಗೆಲ್ಲ ಏನಾಗ್ತೀವಿ, ವೇಸ್ಟೇಜ್ ಬರುತ್ತಲ್ಲ, ಅದಕ್ಕೆ ತೌಡು ಅಂತೇಳಿ ಕರಿತೀವಿ. ಅದನ್ನು ತೆಗೆಯಲು ಏನು ಮಾಡ್ತಾರೆ, ಈ ಜರಡಿ ಹಿಡಿಯುವಿಕೆ ಮಾಡ್ತಾರೆ. ಮರಳಿನಿಂದ ಕಲ್ಲುಗಳನ್ನು ಬೇರ್ಪಡಿಸಲು ಕೂಡ ಈ ಜರಡಿ ಹಿಡಿಯೋದು ಮಾಡ್ತಾರೆ. ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲೆಲ್ಲ ಇಲ್ಲಿ ಜರಡಿ ಹಿಡಿಯೋದು. ಇದು ಏನು ಮಾಡ್ತಾ ಇದ್ದಾರೆ, ಮನೆ ಕಟ್ಟಕ್ಕೆ ಈ ಸಾಧನವನ್ನು ಬಳಸಿ ಏನು ಮಾಡ್ತಾರೆ, ಮರಳಿನಲ್ಲಿರುವಂಥ ಕಲ್ಲುಗಳನ್ನು ತೆಗಿತಾರೆ. ಅಂದರೆ ಸಿಮೆಂಟ್ ಥರ ಇರುತ್ತಲ್ಲ, ಆ ಥರ ಏನು ಮಾಡ್ತಾರೆ, ಇದು ಚೆನ್ನಿ ಮಾಡ್ತಾರೆ. ಗಾರೆ ಕೆಲಸದವರೆಲ್ಲ ಈ ಕೆಲಸ ಮಾಡ್ತಾರೆ. ಇಲ್ಲಿ ಹಿಟ್ಟು ಹಿಡಿಯೋದು, ಹಿಟ್ಟನ್ನು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟೆಲ್ಲ ಹಿಡಿತೀವಲ್ಲ, ಈ ಥರ ಹಿಡಿದು ಇಲ್ಲೆಲ್ಲ ಏನು ಬರ್ತೈತೆ, ತೌಡು ಬರ್ತೈತೆ. ಚೆನ್ನಾಗಿರೋದೆಲ್ಲ ಬದುಕೋತೈತೆ. ಇಲ್ಲೆಲ್ಲ ಇರೋದು ತೌಡು, ಇಲ್ಲೆಲ್ಲ ಇರೋದು ಹಿಟ್ಟು. ಚೆನ್ನಾಗಿರೋದು ಹಿಟ್ಟು ಏನಾಗ್ತದೆ, ಜರಡಿ ಆಗ್ತೈತೆ. ಇವಾಗ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ. ನೀರನ್ನು ಹಾಕಿದಾಗ ಮಿಶ್ರಣದಲ್ಲಿರುವ ಭಾರವಾದ ಘಟಕವು ತಳಭಾಗದಲ್ಲಿ ಉಳಿಯುವಂಥ ಕ್ರಿಯೆ ಏನಂತೀವಿ, ಗುರುತ್ವ ಅಂತೇಳಿ ಕರಿತೀವಿ. ಏನು ಮಾಡ್ತೀವಿ, ನೀರನ್ನು ಹಾಕ್ತೀವಿ ಒಂದು ಮಿಶ್ರಣದಲ್ಲಿರುವಂತಹ ಭಾರವಾದ ಘಟಕ ಏನು ಮಾಡ್ತದೆ, ತಳಭಾಗದಲ್ಲಿ ಇರ್ತದೆ. ಉಳಿಯುವ ತಳಭಾಗದಲ್ಲಿ ಇದ್ದು ಬಿಟ್ಟು ಯಾವುದು ಉಳಿತದಲ್ಲ, ಆ ಒಂದು ಕ್ರಿಯೆ ಏನಂತೀವಿ ನಾವು, ಅಂದರೆ ತಳಭಾಗದಲ್ಲಿರುವಂಥ ಒಂದು ಪ್ರಕ್ರಿಯೆಗೆ ಏನಂತೀವಿ, ಗುರುತ್ವ ಅಂತೇಳಿ ಕರಿತೀವಿ. ಈ ಒಂದು ಗುರುತ್ವ ಬಲದಿಂದ ಅದನ್ನು ನಾವು ಬಳಸ್ಬೋದು. ಬಸಿಯುವಿಕೆ. ಇವಾಗ ಅನ್ನ ಎಲ್ಲ ಬಳಸಿತೀವಲ್ಲ, ಅದು ನೋಡಿರಿ, ನೀರನ್ನು ತೆಗೆಯುವ ಕ್ರಿಯೆನ ಏನಂತೀವಿ, ಬಸಿಯುವಿಕೆ ಅಂತ ಕರಿತೀವಿ. ಎಣ್ಣೆ ಅಥವಾ ನೀರಿನ ಮಿಶ್ರಣದಿಂದ ನೀರನ್ನು ತೆಗೆಯುವಂಥ ವಿಧಾನಕ್ಕೆ ಏನಂತೀವಿ, ಬಸಿಯುವಿಕೆ ಅಂತೇಳಿ ಕರಿತೀವಿ. ಉದಾಹರಣೆ ಹೇಳ್ಬೇಕಂದ್ರೆ ಇದಕ್ಕೆ ನಾವು ಅನ್ನ ಮಾಡ್ತೀವಲ್ಲ, ಅನ್ನ ಜಾನ್ ಮಾಡ್ತೀವಿ ನೋಡಿ, ಅದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಆಗ್ತೈತೆ. ಇವಾಗ ಸೋಸುವಿಕೆ. ಚಹಾದ ಎಲೆಗಳನ್ನು ಬೇರ್ಪಡಿಸುವುದಕ್ಕೆ ಏನು ಮಾಡ್ತೀವಿ ನಾವು, ಚಹಾ ಮಾಡ್ತೀವಿ ಅಂದರೆ ಫಿಲ್ಟರ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಸೋಸ್ತೀವಿ ಚೆನ್ನಿ ತಗೊಂಡು. ಹಣ್ಣು ಮತ್ತು ತರಕಾರಿಗಳ ಪಾನೀಯದಲ್ಲಿರುವ ಬೀಜ ಅಥವಾ ಸಿಪ್ಪೆ ಘನರೂಪದ ಘಟನೆಗಳನ್ನು ಏನು ಮಾಡ್ತೀವಿ, ಕಣಗಳನ್ನು ಬೇರ್ಪಡೆ ಮಾಡಬೇಕಾದ್ರೆ ಅಲ್ಲಿ ಕೂಡ ಸೋಸ್ತೀವಿ. ಜ್ಯೂಸ್ ಮಾಡಬೇಕಾದ್ರೆ ಕೂಡ ಏನು ಮಾಡ್ತೀವಿ, ಅಲ್ಲಿರುವಂಥ ಬೀಜ ಆಗಿರ್ಬೋದು, ವೇಸ್ಟೇಜ್ ಆಗಿ ತೆಗಿಬೇಕಾದ್ರೆ ಏನು ಮಾಡ್ತೀವಿ ನಾವು, ಸೋಸ್ತೀವಿ. ಇದೇನಂತೀವಿ, ಸೋಸುವಿಕೆ ಅಂತೇಳಿ ಕರಿತೀವಿ. 8ನೇದು ಆವಿಯೀಕರಣ. ನೀರನ್ನು ಆವಿಯಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಏನಂತೀವಿ, ಆವಿಯೀಕರಣ ಅಂತೇಳಿ ಕರಿತೀವಿ. ಸಮುದ್ರದಲ್ಲಿರುವಂಥ ನೀರು ಬಿಸಿಲಿನ ಮೂಲಕ ಏನಾಗ್ತದೆ, ಆವಿಯಾಗಿ ಮೇಲ್ಗಡೆ ಹೋಗ್ತದೆ, ಅದಕ್ಕೆ ಏನಂತೀವಿ, ಆವಿಕರಣ ಅಂತೇಳಿ ಕರಿತೀವಿ. ಸಮುದ್ರದ ನೀರಿನಿಂದ ಉಪ್ಪನ್ನು ಬೇರ್ಪಡಿಸಲು ಏನು ಮಾಡ್ತೀವಿ ನಾವು, ಆವಿಕರಣ ವಿಧಾನವನ್ನು ಬಳಸ್ತೀವಿ. ಇವಾಗ ಸಾಂದ್ರೀಕರಣ. ನೀರಾವಿಯು ಅದರ ದ್ರವ ರೂಪಕ್ಕೆ ಬದಲಾಗುವ ಕ್ರಿಯೆಗೆ ಏನಂತೀವಿ, ಸಾಂದ್ರೀಕರಣ ಅಂತೇಳಿ ಕರಿತೀವಿ. ನೀರಾವಿ ಇರ್ತದಲ್ಲ, ಅದು ದ್ರವ ರೂಪಕ್ಕೆ ಬದಲಾಗ್ತದೆ, ಅದಕ್ಕೆ ಏನಂತೀವಿ, ಸಾಂದ್ರೀಕರಣ ಅಂತೇಳಿ ಕರಿತೀವಿ. ನೀರಾವಿ ಇದ್ದಿದ್ದು ದ್ರವ ರೂಪಕ್ಕೆ ಬಂದರೆ ಅದಕ್ಕೆ ಏನಂತೀವಿ, ಸಾಂದ್ರೀಕರಣ. ಇವಾಗ ಪರ್ಯಾಪ್ತ ದ್ರಾವಣ. ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪದಾರ್ಥಗಳನ್ನು ಕರಗಿಸುವಂಥ ಸಾಮರ್ಥ್ಯ ಇರ್ತಾವೋ,
ಇರ್ತಾಯಿತ್ತು. ಅಂತಹ ದ್ರಾವಣಕ್ಕೆ ಏನಂತೀವಿ ನಾವು ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ಅಂದರೆ ಯಾವ ಪ್ರಮಾಣದಲ್ಲಿ ಯಾವ ಒಂದು ವಸ್ತುವಿನಲ್ಲಿ ಇನ್ನೂ ಹೆಚ್ಚು ಹಾಕಿದಂಗೆ ಅದು ಕರಗಿಸುವಂಥ ಸಾಮರ್ಥ್ಯ ಇರ್ತಾಯಿತ್ತು, ಅದಕ್ಕೆ ನಾವೇನಂತೀವಿ ದ್ರಾವಣ ಅಂತೀವಿ. ಅಂದರೆ ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ದ್ರಾವಣವನ್ನು ಕಾಯಿಸೋದ್ರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಏನ್ಬೋದು ಇಲ್ಲಿ ಕರಗಿಸಬಹುದು. ಅದಕ್ಕೆ ಏನಂತೀವಿ ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ಇವಾಗ ಹಾಲಾಗಿರ್ಬೋದು, ನೀರಾಗಿರ್ಬೋದು, ನಾವು ಉಪ್ಪು ಹಾಕಿ ಸಕ್ಕರೆ ಮತ್ತು ಉಪ್ಪು ಹಾಕಿದ್ವಿ ಅಂದರೆ ಅದೇನು ಮಾಡ್ತೀವಿ ನೀರಿನಲ್ಲಿ ಕರ್ಕೋಗ್ತೈತಿ. ಅದು ಇನ್ನೂ ಏನು ಮಾಡೋದು ನಾವು ಜಾಸ್ತಿ ಹಾಕ್ಬೋದಲ್ಲಿ. ಅದಕ್ಕೆ ಏನಂತೀವಿ ನಾವು ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ನೋಡಿರಿ 6ನೇ ಅಧ್ಯಾಯ ನಮ್ಮ ಸುತ್ತಲಿನ ಬದಲಾವಣೆಗಳು. ಒಂದು ಪದಾರ್ಥದ ಆಕಾರವನ್ನು ಬದಲಾಯಿಸಿ ಮತ್ತೆ ಮರಳಿ ಪಡಿತೀವಿ ಅಂದರೆ ಅದಕ್ಕೆ ಏನಂತೀವಿ ನಾವು ಪರಾವರ್ತೆ ಅಂತೇಳಿ ಕರಿತೀವಿ. ಉದಾಹರಣೆಗೆ ಬಲೂನಿನೊಳಗಿನ ಗಾಳಿ ತುಂಬುವುದು. ಒಂದು ಪದಾರ್ಥದ ಆಕಾರವನ್ನು ನಾವು ಬದಲಾಯಿಸಿ ಮತ್ತೆ ಮರಳಿ ಪಡಿಬೋದು. ಈಗ ಬಲೂನ್ ಊದ್ತೀವಪ್ಪ ಅದು ದಪ್ಪ ಆಗ್ತೈತಿ, ಮತ್ತೆ ಅದು ಗಾಳಿ ಬಿಟ್ಟರೆ ಮತ್ತೆ ಮೊದಲಿನ ಸ್ಥಿತಿಗೆ ಬರ್ತೈತಿ. ಅದಕ್ಕೆ ಏನಂದರೆ ಉದಾಹರಣೆ ಬಲೂನ್ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿರಿ, ಹಿಟ್ಟಿನ ಉಂಡೆಯಿಂದ ಲಟ್ಟಿಸಿದ ರೊಟ್ಟಿ. ನಾವು ಹಿಟ್ಟಿನ ಉಂಡೆ ಮಾಡ್ಕೊಂಡು ರೊಟ್ಟಿ ಮಾಡಿದ್ವಿ, ಅದು ಮತ್ತೆ ನಾವು ಕೆಡಿಸಿ ಏನು ಮಾಡ್ಬೋದು, ಮತ್ತೆ ಅಳಿಸಿ ಅದು ಉಂಡೆ ಮಾಡ್ಬೋದು. ಅದಕ್ಕೆ ಏನು ಮಾಡ್ಬೋದು ನಾವು ಹಿಟ್ಟಿನಲ್ಲಿನ ಉಂಡೆ ಎಂಬುದು ಏನಂತೀವಿ ಅದಕ್ಕೆ, ಅಂದರೆ ನಾವು ಇದು ಇದ್ದಂಗೆ ಪಡ್ಕೋಬೋದು ಅಂತ ಅರ್ಥ. ಇದು ಒಂದು ಪರ್ಯಾಪ್ತ ದ್ರಾವಣ. ಅಂದರೆ ನಾವು ಮೂಲ ಸ್ಥಿತಿಯಿಂದ ಮತ್ತೆ ಮೂಲ ಸ್ಥಿತಿಗೆ ತರಬಹುದು ಅಂತ ಅರ್ಥ. ಇವಾಗ ಹಿಟ್ಟಿದೆ, ರೊಟ್ಟಿ ಮಾಡ್ತೀವಿ, ರೊಟ್ಟಿ ಮತ್ತೆ ಚೆನ್ನಾಗಂದಿಲ್ಲ ಮತ್ತೆ ಕೆಡಿಸಿ ಮತ್ತೆ ರೊಟ್ಟಿ ಮಾಡ್ತೀವಲ್ಲ, ಅದಕ್ಕೇನಂತೀವಿ ಇದು ಪರ್ಯಾಪ್ತ. ಮಂಜುಗಡ್ಡೆ ನೀರಾವಿಯಾಗುವುದು. ಮಂಜುಗಡ್ಡೆ ಇದೆ, ಅದು ನೀರಾವಿ ಆಗ್ತೈತಿ, ಮತ್ತು ನೀರಾವಿ ತೊಗೊಂಡು ನಾವೇನು ಮಂಜುಗಡ್ಡೆ ಮಾಡ್ಬೋದು. ಇದಕ್ಕೆ ಪರಾವರ್ತ ಅಂತೇಳಿ ಕರಿತೀವಿ. ಕಾಗದದಿಂದ ಮಡಿಚಿ ತಯಾರಿಸುವ ವಿಮಾನ ಕಾಗದದಿಂದ ಮಾಡ್ತಾಯಿದ್ವಿ, ಅದಕ್ಕೆ ಚೆನ್ನಾಗಿ ಬಂದಿಲ್ಲ ಅಥವಾ ಮುಗ್ದಿದೆ ಮಾಡೋದು ಅಂತ ತಿಳ್ಕೊರಿ. ಮಾಡಿದ್ಮೇಲೆ ಮತ್ತದು ಏನು ಮಾಡ್ಬೋದು ನಾವು ಅಳಿಸಿ ಮತ್ತೆ ತಿರ್ಗಾ ಮಾಡ್ಬೋದು. ತಣ್ಣಗಿನ ಹಾಲಿನಿಂದ ಬಿಸಿ ಹಾಲು. ಈಗ ತಣ್ಣಗಿದೆಯಪ್ಪ ಹಾಲು, ಅದು ಬಿಸಿ ಮಾಡಿದ್ರೆ ಮತ್ತೆ ಏನು ಮಾಡ್ಬೋದು, ಬಿಸಿ ಹಾಲು ಮತ್ತೆ ತಣ್ಣಗೆ ಮಾಡ್ಬೋದು. ಈ ರೀತಿ ಎಲ್ಲ ಏನಂತೀವಿ ನಾವಕ್ಕೆಲ್ಲ ಪರ್ಯಾಪ್ತ ಅಂಥೇಳಿ ಕರಿತೀವಿ. ಪರಾವರ್ತ ಅಂತೇಳಿ ಕರಿತೀವಿ. ಪರ್ಯಾಪ್ತ ಅಲ್ಲ, ಪರಾವರ್ತ ದ್ರಾವಣ ಅಂತೇಳಿ ಕರಿತೀವಿ. ಇವಾಗ ಪರಾವರ್ತಗೊಳಿಸಲು ಸಾಧ್ಯವಾಗದ ಕೆಲವು ಉದಾಹರಣೆಗಳಿದ್ದಾವೆ ನೋಡು. ಹಸಿ ಮೊಟ್ಟೆಯಿಂದ ಬೇಯಿಸಿದ ಮೊಟ್ಟೆ. ನಾವು ಮೊಟ್ಟೆ ತಂದು ಬೇಯಿಸಿವಿ ಅಂದರೆ ಅದು ಮೊಟ್ಟೆ ಏನೈತೆ ಬೇಯ್ದು ಹೋಗುತ್ತೆ, ಗಟ್ಟಿ ಆಗ್ತೈತಿ. ಅದು ಮತ್ತೆ ಮೊದಲ ಸ್ಥಿತಿಗೆ ತರಬೇಕಂದ್ರೆ ಆಗೋದಿಲ್ಲ. ಅದು ಏನು ಒಂದು ಪರಾವರ್ತಗೊಳಿಸಲು ಸಾಧ್ಯವಾಗದಂಥ ಒಂದು ವಸ್ತು ಅಂತ ಅರ್ಥ. ಧಾನ್ಯದಿಂದ ಹಿಟ್ಟು. ಇವಾಗ ಕಾಳುಗಳು ತಗೊಂಡು ನಾವು ಹಿಟ್ಟು ಮಾಡ್ತೀವಿ, ಅದು ತಿರ್ಗಾ ನಾವು ಹಿಟ್ಟಿನಿಂದ ಕಾಳು ಮಾಡೋಕ್ಕಾಗಲ್ಲ. ಇದು ಒಂದು ಪರಾವರ್ತಗೊಳಿಸಲಾಗದಂಥ ಒಂದು ವಸ್ತು. ಇವಾಗ ಮೊಗ್ಗಿನಿಂದ ಮೊಗ್ಗಿದಿಂದ ಹೂವಾಗ್ತೈತೆ, ಹೂವಿನಿಂದ ಮೊಗ್ಗು ಮಾಡೋಕ್ಕಾಗಲ್ಲ. ಹಾಗೆ ಹಾಲಿನಿಂದ ಪನ್ನೀರ್ ಮಾಡ್ಬೋದು, ಆದರೆ ಪನ್ನೀರಿಂದ ಮತ್ತೆ ಹಾಲು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸಗಣಿಯಿಂದ ಬಯೋಗ್ಯಾಸ್ನಿಂದ ಸಗಣಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವುದರಿಂದ ಯಾವುದಾಗಿ ಮೇಲೆ ತಿರ್ಗಾದ ಮೂಲ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಇಲ್ಲವೋ ಅದಕ್ಕೇನಂತೀವಿ ನಾವು ಪರಾವರ್ತಗೊಳಿಸಲು ಸಾಧ್ಯವಾಗದಂಥ ವಸ್ತುಗಳು ಅಂತೇಳಿ ಕರಿತೀವಿ. ಇಲ್ಲಿಗೆ ಏನಾಯಿತು, ಇಷ್ಟು ಲೆಸನ್ನು ಮುಗಿಸ್ತೀನಿ. ಮುಂದಿನ ತರಗತಿಯಲ್ಲಿ ಪಾಡ್ತೀರಿ ನೋಡೋಣ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.